ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಫೆಡರೇಷನ್ ಜಿಲ್ಲಾ ಘಟಕ ಧಾರವಾಡ ಎಐಟಿಯುಸಿ ಸಂಯುಕ್ತ ಆಶ್ರಯದಲ್ಲಿ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಶ್ರೀ ಪಾಟೀಲ ಪುಟ್ಟಪ್ಪ ಸಭಾಭವನದಲ್ಲಿ 3ನೇ ಜಿಲ್ಲಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಸಮಾವೇಶದಲ್ಲಿ ಸಚಿವ ಸಂತೋಷ್ ಲಾಡ್ ಭಾಗವಹಿಸಿ ಮಾತನಾಡಿದ್ದಾರೆ. ಸಮಾವೇಶದಲ್ಲಿ ಹಿರಿಯರಾದಂಥ ಶ್ರೀ ಚಂದ್ರಕಾಂತ ಬಲ್ಲದ, ಶಾಸಕರಾದಂಥ ಶ್ರೀ ಮಹೇಶ್ ತೆಂಗಿನಕಾಯಿ, ಬಸವರಾಜ್ ಗುರಿಕಾರ, ಶಂಕರ ಹಲಗತ್ತಿಯವರು ಸೇರಿದಂತೆ ಹಲವು ಗಣ್ಯರು, ಫೆಡರೇಷನ್ ಸದಸ್ಯರು ಕೂಡ ಉಪಸ್ಥಿತರಿದ್ದರು. ಸಮಾಜಮುಖಿಯಾಗಿ ಕೆಲಸ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ನಾವು ಅದಕ್ಕೆ ನೀವು ಹೇಳ್ತಾ ಇದ್ರಲ್ಲ, ನಾವು ಅದಕ್ಕೆ ನಮ್ಮ ಕಡೆ ಹುಡುಗಿ ಮದುವೆ ಆಗಿರೋದಂತ, ನಮ್ಮ ಕಡೆ ಮದುವೆ ಆಗಿರೋದು, ಗಂಗಾವತಿ ಮದುವೆ ಆಗಿರೋದು. ಆಗಿನ ಕಾಲದಾಗ ಎಷ್ಟೋ ಆಸ್ತಿ ಬರ್ಕೊಂಡೇ ಇನ್ನ ಕೊಟ್ಟಿಲ್ಲ, ಇರಲಿಲ್ಲ. ಬೇರೆ ಪ್ರಶ್ನೆ ಕೊಟ್ಟಿವಿರೋಣ, ಏನು ತೊಗೊಂಡೆ ವರದಕ್ಷಿಣೆ ಇಲ್ಲಲ್ಲ, ಏನ ತೊಗೊಂಡು ವಾಪಸ್ ತಕೊಂಡೆ. ಅದಕ್ಕೆ ಈ ಜೀವನ ಇದೆಯಲ್ಲಮ್ಮ, ಇದೇನು ಪರ್ಮನೆಂಟ್ ಇಲ್ಲ. ಹುಟ್ಟಿದೆಯಲ್ಲ, ಈ ಹುಟ್ಟು ಅನಿಶ್ಚಿತ ಇದೆ, ಸಾವು ಖಚಿತ ಇದೆ. ಈ ಹುಟ್ಟೋ ಸಾವು ಮಧ್ಯೆ ನಾವು ಇರ್ತಕ್ಕಂಥ ಈ 4 ದಿನ ಬಾಳಿನಲ್ಲಿ ನಾವೆಲ್ಲರೂ ಈ ದೇಶವನ್ನು ಕಟ್ಟತಕ್ಕಂಥ ಕೆಲಸ ಮಾಡೋಣ. ನೀವು ಪ್ರತಿಯೊಬ್ಬರು ಅಂಗನವಾಡಿ ತಾಯಂದಿರು ತಾವು ಮಾಡ್ತಾ ಇದ್ದೀರಿ, ಬಹಳ ಹೆಮ್ಮೆ ಇದೆ. ನಿಮ್ಮ ಕಷ್ಟಗಳಿಗೆ ನಾವು ಸ್ಪಂದಿಸ್ತೀವಿ. ಸರ್ಕಾರ ಇದೆ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರು ನಿಮ್ ಜೊತೆ ಇದ್ದೀವಿ. ಇವತ್ತು ನನಗೆ ಇಂಥ ಒಂದು ಅವಕಾಶ ತಲುಪಿಸಕ್ಕೆ ನೀವೆಲ್ಲರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ, ನಿಮ್ಮೆಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ, ಇನ್ನು ಮುಂದೆ ನಿಮ್ಮ ಸಂಘಟನೆ ಇದೇ ರೀತಿ ಬೆಳೀಲಿ, ನಿಮ್ಮಿಂದ ಈ ನಮ್ಮ ಮಕ್ಕಳು ಭವಿಷ್ಯ ಒಳ್ಳೆದಾಗಲಿ ಅಂತ ಈ ಸಂದರ್ಭ ಹೇಳಿ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.